ನಮಸ್ತೆ, ನನ್ನ ಹೆಸರು ಶರತ್ ಅಂತ. ಐ ಆಮ್ ದ ಓನರ್ ಆಫ್ ದಿಸ್ ಕ್ಯಾಟ್ ಮ್ಯೂಸಿಯಂ, ಜೆನ್ವಿನ್ ಕ್ಯಾಟ್ ವರ್ಲ್ಡ್. ಈ ಮ್ಯೂಸಿಯಂ ನಾವು ಕ್ಯಾಟ್ ಮ್ಯೂಸಿಯಂ ಸ್ಟಾರ್ಟ್ ಮಾಡಿ ಇವತ್ತಿಗೆ 10-12 ದಿನ ಆಗಿರ್ಬೋದು. ಸಂಕ್ರಾಂತಿ ಹಬ್ಬದ ದಿನ ವಿ ಸ್ಟಾರ್ಟೆಡ್ ದಿಸ್. ಇವತ್ತಿಗೆ ನಮ್ಮಲ್ಲಿ ಒಂದು 18-20 ಕ್ಯಾಟ್ಸ್ಗಳು ನಮ್ಮಲ್ಲಿವೆ. ಒಂದು 10-12 ಡಿಫ್ರೆಂಟ್ ಬ್ರೀಡ್ಸ್ಗಳ ಕ್ಯಾಟ್ಗಳು ನಮ್ಮಲ್ಲಿವೆ. ಒಂದು 6-7 ಕ್ಯಾಟ್ ಇಂಡಿಯನ್ ಕ್ಯಾಟ್ಸ್ಗಳಿದೆ. ಹೋಗ್ತಾ ಮುಂದಕ್ಕೆ ನಮ್ಮಲ್ಲಿ ಒಂದು 28-30 ಕ್ಯಾಟ್ಸ್ಗಳು ಈ ಜಾಗದಲ್ಲಿ ಇರಬೇಕು ಅನ್ನೋದು ನಮ್ಮದೊಂದು ಥಾಟ್ಸ್ ಇದೆ. ಬೇಸಿಕ್ಲಿ ಬೀಂಗ್ ಎ ಕ್ಯಾಟ್ ಲವರ್, ನನಗೆ ಕ್ಯಾಟ್ ತುಂಬ ಚಿಕ್ಕ ವಯಸ್ಸಿಂದ ಇಷ್ಟ ಇತ್ತು. ಅದ್ರ ಬಗ್ಗೆ ಅವೇರ್ನೆಸ್, ಅದ್ರ ಬಗ್ಗೆ ಗೈಡೆನ್ಸು, ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಫಸ್ಟ್ ನನಗೆ ಪ್ರಯತ್ನ ಮಾಡಿದ್ದೆ. ನಾನೇನು ತಿಳ್ಕೊಂಡಿದ್ದೀನಿ, ನನಗೆ ಗೊತ್ತಿರೋರಿಗೆ, ನನ್ನ ಸ್ನೇಹಿತರಿಗೆ ಅಥವಾ ಅಲ್ಲಿ ಬರೋ ವಿಸಿಟರ್ಸ್ಗೆ ಒಂದು ವಿಷಯಗಳನ್ನ ಮುಟ್ಟಿಸ್ಬೇಕು ಅಂತ ಈ ಪ್ರಾಜೆಕ್ಟ್ ಮಾಡಿರೋದು. ನಮ್ಮಲ್ಲಿ ಇರೋ ಬ್ರೀಡ್ಸ್ಗಳು ಕೆಲವು ಮೆನಿಕೋನ್ ಅಂತಿದೆ, ವರ್ಲ್ಡ್ಸ್ ಲಾರ್ಜೆಸ್ಟ್ ಡೊಮೆಸ್ಟಿಕ್ ಕ್ಯಾಟ್. ಬೆಂಗಾಲ್ ಅಂತಿದೆ, ಅದು ಲೆಪರ್ಡ್ ಕ್ಯಾಟ್ ಥರ, ಲೆಪರ್ಡ್ ಪ್ರಿಂಟ್ ಥರ ಇರ್ತವೆ. ಸಿಯಮೀಸ್ ಇದೆ, ಸ್ಕಾಟಿಷ್ ಫೋಲ್ಡ್ ಇದೆ. ಆಮೇಲೆ ನಮ್ಮಲ್ಲಿ ಸ್ಪಿಂಕ್ಸ್ ಕ್ಯಾಟ್ ಬರುತ್ತೆ ಇನ್ನೊಂದು 15 ದಿನದಲ್ಲಿ. ಸೈಬೀರಿಯನ್ ಕ್ಯಾಟ್ ನಮ್ಮಲ್ಲಿದೆ. ಸೊ ಆ ಥರ ಡಿಫ್ರೆಂಟ್ ಕ್ಯಾಟ್ಸ್ ನಮ್ಮಲ್ಲಿ ಇರುತ್ತೆ. ಇನ್ನು ಮುಂದೆ ಕೆಲವು ಕ್ಯಾಟ್ಸ್ಗಳು ಬರೋ ಚಾನ್ಸಸ್ಗಳಿದೆ. ಬೇಸಿಕಲಿ ಅದಕ್ಕೆ ಫುಡ್ ಮಾರ್ನಿಂಗ್ ಆಫ್ಟರ್ನೂನ್ ಆ್ಯಂಡ್ ಈವ್ನಿಂಗ್ ನಾವು ಪ್ರೊವೈಡ್ ಮಾಡ್ತೀವಿ, 3 ಹೊತ್ತು ಕೊಡ್ತೀವಿ. ಬೆಳಗ್ಗೆ ಯೂಶ್ವಲಿ ನಾವು ಕೊಡೋವಂಥ ಫುಡ್ಡು ವೆಟ್ ಫುಡ್ಡು, ಡ್ರೈ ಫುಡ್ ಆಗಿರ್ಬೋದು. ಆಫ್ಟರ್ನೂನು ಅಗೇನ್ ವೆಟ್ ಫುಡ್, ಡ್ರೈ ಫುಡ್ಡು. ಚಿಕನ್ ಆರ್ ಫಿಶ್ ಬಾಯ್ಲ್ಡ್ ನಾವು 1 ಹೊತ್ತು ಕೊಡ್ತೀವಿ, ಅಲ್ಲಿ ರಾ ಕೊಡ್ತೀವಿ. ವಿತ್ ಪ್ರಾಪರ್ ಹೈಜಿನಿಕ್ ವಾಟ್ರಲ್ಲಿ ವಾಶ್ ಮಾಡಿ ಕ್ಲೀನ್ ಮಾಡಿ ಕೊಡೋವಂಥದ್ದು. ನೈಟ್ ಈವ್ನಿಂಗ್ ಮೀಲ್ಸ್ ಒಂದು ರೌಂಡ್ ಕೊಟ್ಬಿಟ್ಟು ಅದನ್ನು ಕಳಿಸ್ಕೊಡ್ತೀವಿ. ಎಲ್ಲ ಕ್ಯಾಟ್ಸ್ಗಳು, ಎಲ್ಲ ಕಿಟನ್ಸ್ಗಳು ನಮ್ಮಲ್ಲಿರೋ ಎಲ್ಲದಕ್ಕೂ ವ್ಯಾಕ್ಸಿನೇಷನ್ ಆಗಿವೆ. ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಬೇಸಿಕ್ ನಮ್ಮಲ್ಲೇ ಒಂದು ಕೆಲವು ಔಷಧಿಗಳು ವೆಟರ್ನರಿ ಡಾಕ್ಟರ್ಗಳು ಇಟ್ಬಿಟ್ಟು ಹೋಗಿದ್ದಾರೆ. ಫಾರ್ ಎಕ್ಸಾಂಪಲ್ ಸಡನ್ನಾಗಿ ಮೂಗಿನ ಸೋರ ಅಂಥದ್ದಾಗಿರ್ಬೋದು, ಕಣ್ಣಿಂದ ನೀರು ಬರೋಂಥಾಗಿದೆ ಬೇಸಿಕ್. ಇನ್ನು ಸ್ವಲ್ಪ ಅಡ್ವಾನ್ಸ್ಡ್ ಏನಾದರೂ ಅದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಇದ್ದರೆ ವೆಟರ್ನರಿ ಡಾಕ್ಟರ್ಗಳು ನಮ್ಮಲ್ಲಿ ಸಂಪರ್ಕದಲ್ಲಿದ್ದಾರೆ. ಆದಷ್ಟು ಅವರೇ ಇಲ್ಲಿ ಬರ್ತಾರೆ ಅಥವಾ ನಾವೇ ಅವ್ರನ್ನ ಕರ್ಕೊಂಡು ವೆಟರ್ನರಿ ಕ್ಲಿನಿಕ್ಗಳಿಗೆ ಹೋಗ್ತೀವಿ.